ಎಲ್ಲ ಸಮಾಜಕ್ಕೆ ಕೊಡ್ತೀವಿ. ಅವ್ರು ಏನಾಗಿತ್ತು ನೀವು ಇದ್ದಿದ್ದಿಲ್ಲ, ನಾನು ಇದ್ದೆ ಆ ಸಮಾವೇಶದಾಗ, ನಾನು ಇದ್ದೆ, ನೀವಿರ್ಲಿಲ್ಲ. ಅಲ್ಲ, ಸಮಾಜಕ್ಕಷ್ಟೇ ಮುಸ್ಲಿಂ ಸಮಾಜಕ್ಕೆ 10,000 ಕೋಟಿ ಕೊಡ್ತೀನಿ ನಾನು. ಅನುದಾನ ನಾನಿದ್ದಾಗ ಜಾಸ್ತಿ ಇತ್ತು, ಬಿಜೆಪಿ ಅವರು ಕಡಿಮೆ ಮಾಡಿದ್ರು. ನನ್ನ ಪ್ಲಾನ್ 10,000 ಕೋಟಿ ಕೊಡೋದಿದೆ ಅಂತಂದ್ರು. ಏನಂದ್ರು ಅವರು? ನಾನು ಹೇಳ್ತೀನಿ ಕೇಳಿ ಸರ್. ನಾನು ಮುಖ್ಯಮಂತ್ರಿ 2013 ಆಗೋದ್ ಮುಂಚೆ ಅಲ್ಪಸಂಖ್ಯಾತರು ಮೈನಾರಿಟಿ ಗ್ರೇಡ್ನಲ್ಲಿ ನಾನು ಮುಖ್ಯಮಂತ್ರಿಗಳು. ನಾನು ಮುಖ್ಯಮಂತ್ರಿ ಆದ್ಮೇಲೆ 5 ವರ್ಷ ಅವಧಿಯಲ್ಲಿ ಅದಕ್ಕೆ 3,150 ಕೋಟಿ ಮಾಡಿದೆ. ಈಗ ತಿರ್ಗಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ 5 ವರ್ಷ ಅವಧಿಯಲ್ಲಿ 10,000 ಕೋಟಿ ಮಾಡಿದ್ರೆ ತಪ್ಪೇನಿದೆ? ತಪ್ಪೇನಿದೆ? ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲಾ ಸಮಾಜದವರೆಗೂ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ 5 ವರ್ಷದಲ್ಲಿ ತಪ್ಪೇನಿದೆ? ಈಗ 400 ಕೋಟಿ ಇದ್ದಿತ್ತು, 3,150 ಕೋಟಿ ನಾವೇ ಕಾಂಗ್ರೆಸ್ ತಾನೇ ಕೊಟ್ಟಿರೋದು, ಸಿದ್ದರಾಮಯ್ಯ ತಾನೇ ಕೊಟ್ಟಿರೋದು. ಈಗ 3,150 ಕೋಟಿ ಇದ್ದಿದ್ದು ಬಿಜೆಪಿಯವರು ಏನ್ ಮಾಡಿದ್ರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಏನ್ ಮಾಡಿದ್ರು? 800 ಕೋಟಿ ತಮ್ಮ ಬಂದಿತ್ತು. ಈಗ 3,150 ಕೋಟಿ ಇದ್ದಿತ್ತು, ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದನ್ನ 800 ಕೋಟಿ ತಂದು ಹೋಗ್ಬಿಟ್ಟು ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರ. ಅದಕ್ಕೆ ಸಿದ್ದರಾಮಯ್ಯ ಅವನದ್ದು ನಾನು 2013 ಚುನಾವಣೆ ಮುಖ್ಯಮಂತ್ರಿ ಆಗುತ್ತೆ 400 ಕೋಟಿ ಇದ್ದು, ನಾನು ಮುಖ್ಯಮಂತ್ರಿ ಆದ್ಮೇಲೆ 5 ವರ್ಷ ಅವಧಿಯಲ್ಲಿ 3,150 ಕೋಟಿ ಮಾಡ್ತೀನಿ. ಈಗ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಈಗ ನಾನು ಮುಖ್ಯಮಂತ್ರಿ ಆಗಿದ್ದೆ, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ 3,150 ಕೋಟಿ ಇದ್ದಿದ್ದು ನಮ್ಮ ಸರ್ಕಾರದಲ್ಲಿ 5 ವರ್ಷ ಅವಧಿಯಲ್ಲಿ 10,000 ಕೋಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿದ್ರು. ಎಲ್ಲಾ ಸಮಾಜ ಪರವಾಗಿ ನಿಲ್ತೀನಿ. ಅಲ್ಪಸಂಖ್ಯಾತರು ಎಲ್ಲಾ ಸಮಾಜ ತೆಗಿರಿ. ಯಾರನ್ನ ಮುಖ್ಯಮಂತ್ರಿ ಇರಲಿ, ಒಂದ್ ಸಮಾಜಕ್ಕೆ ಸೀಮಿತ ಆಗಲ್ಲ. ಅಲ್ಲಲ್ಲ, ಈಗ ಯಾರನ್ನ ಮುಖ್ಯಮಂತ್ರಿ ಅದಕ್ಕೆ ಈಶ್ವರಪ್ಪನವರು ಪದ್ಧತಿಯಲ್ಲಿದೆ, ಬಿಜೆಪಿಯಲ್ಲಿದೆ. ಅದು ಈಶ್ವರಪ್ಪನವರು ಮುಸ್ಲಿಮರ ಪರ ನಿಲ್ಲೋದಲ್ಲ, ಅವರೇ ಮುಸ್ಲಿಮರನ್ನು ಕೇಳ್ತಾರೆ. ಅವ್ರಿಗೆ ಏನಾದ್ರು ಹೇಳ್ಕೊಂಡಿದ್ದೀನಿ ಸರ್. ಮುಖ್ಯಮಂತ್ರಿ ಕರ್ತವ್ಯ ಎಲ್ಲಾ ಸಮಾಜ ಪರವಾಗಿ ಕರ್ತವ್ಯ ಧರ್ಮ.